ಈಗ ಬಹಳಷ್ಟು ಕ್ಲಿಷ್ಟಕರವಾದ ಒಂದು ಅಪರೂಪದ ಶಸ್ತ್ರಚಿಕಿತ್ಸೆಯನ್ನ ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂತ ಒಂದು ಆಪರೇಷನ್ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಕೃತಕ ಹೃದಯವನ್ನ ಅಳವಡಿಸುವಂತದ್ದು, ಅಂದ್ರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಏನ್ ಹೇಳ್ತೀವಿ. ಇದು 3ನೇ ತಲೆಮಾರಿನ ಕೃತಕ ಹೃದಯ, ಲೆಫ್ಟ್ ವೆಂಟ್ರಿಕ್ಯುಲರ್ ಕೃತಕ ಹೃದಯ ಅಥವಾ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳ್ತೇವೆ. ಅದರ ಹೆಸರು ಹಾರ್ಟ್ ಮೇಟ್ 3 ಅಂತ ಹೇಳಿ ನಮ್ಮ ಕರ್ನಾಟಕದ 2 ಪೇಷಂಟ್ಸ್ಗೂ ಇವತ್ತು ಅಳವಡಿಸ್ಬಿಟ್ಟು ನಾವು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದನ್ನ ತಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾವು ತುಂಬಾ ಸಂತೋಷ ಪಡ್ತೇವೆ. ಅಂದ್ರೆ ಹಾರ್ಟ್ ಫೇಲ್ಯೂರ್ ಆಗಿರುವಂತ ಪೇಷಂಟ್ಸ್ಗೆ ಮತ್ತೆ ಮರುಜೀವ ಪಡೆಯುವಂತ ಇಂಥ ಆಪರೇಷನ್, ಇಟ್ ಈಸ್ ಅ ಹೋಪ್ ಆಫ್ ರೇ ಆಫ್ ಹೋಪ್ ಅಂತ ಹೇಳ್ತೀವಿ, ಅಥವಾ ಮರುಜೀವ ಅಂತ ಹೇಳ್ತೀವಿ. ಅದು ಕೊಡುವಂತ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ. ಬೇರೆ ಎಲ್ಲೂ ಪೇಷಂಟ್ಸ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಇಲ್ಲೇನೆ ಇಂಥ ಆಪರೇಷನ್ ನಾನು ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಅಕಸ್ಮಾತ್ ಈಗ ಪೇಷಂಟ್ ಗಳೆ ಜಾರ್ ಬಿದ್ದು ವೈರ್ ಕಟ್ ಆಗೋಯ್ತು, ಇಲ್ಲ ಅದು ಆ ತರದ್ದು ಅವರು ಪೇಷಂಟ್ ಇಂಥ ಆಪರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ಅವರು ತುಂಬಾ ಪ್ರೊಟೆಕ್ಟೆಡ್ ಇರುವಂತ ಬ್ಯಾಗ್ ನಲ್ಲಿ ಇರ್ತದೆ. ಆಮೇಲೆ ಆ ವೈರ್ಗಳು 5 ಲೇಯರ್ಗಳು ಕವರಿಂಗ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಅದು ಮುರಿಲಿಕ್ಕೆ ಆಗೋದಿಲ್ಲ. 3ನೇದು ಅದಕ್ಕೆ ಎಲ್ಲಾ ತರದ ಬ್ಯಾಕಪ್ ಇರುವಂತ ಒಂದು ಮಷಿನ್ ಆಗಿರೋದ್ರಿಂದ, ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಈ ತರದ ತೊಂದರೆಗಳು ಆಗದೆ ಇರೋ ತರ ಡಬಲ್ ಪ್ರೊಟೆಕ್ಷನ್ ಇರುವಂತ ಒಂದು ಮಷಿನ್ ಆಗಿದೆ. ದಿನಚರ ವಾಶ್ರೂಮ್ ಸ್ನಾನ ಮಾಡ್ಬೇಕಾದ್ರೆ ಯಾವ ತರ ಅದಕ್ಕೆ ಅವ್ರಿಗೆಲ್ಲ ಒಂದು ಸ್ನಾನಕ್ಕೋಸ್ಕರನೇ ಒಂದು ಸ್ಪೆಷಲ್ ಕವರ್ ಇರ್ತದೆ. ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕೊಂಡು ಅವರು ನಾರ್ಮಲ್ ಸ್ನಾನ ಮಾಡ್ಬೋದು, ನಾರ್ಮಲ್ ಆಕ್ಟಿವಿಟಿ ಮಾಡ್ಬೋದು, ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬಹುದು. ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿರುವಂತ ಇದು ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್. ಏನು ತೊಂದರೆ ಆಗುತ್ತೆ, ಸೌಲಭ್ಯ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ. ಆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರನೇ ತಾವು ತಮಗೆಲ್ಲ ಇನ್ಫಾರ್ಮ್ ಮಾಡಬೇಕು. ಇನ್ಶೂರೆನ್ಸ್ ಮುಂದೆ ಇಂಥ ಪೇಷಂಟ್ಸ್ ಗಳಿಗೆ ಕವರ್ ಮಾಡುವಂತ ಒಂದು ಸಂದರ್ಭ ಬರ್ತದೆ. ಯಾಕಂದ್ರೆ ಇಂಥ ಪೇಷಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಶೂರೆನ್ಸ್ ಕಂಪನಿಗಳಿಗೂ ಗೊತ್ತಾಗುತ್ತೆ. ಇಂಥ ಬಹಳಷ್ಟು ಪೇಷಂಟ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ ವೇಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಈ ತರದ ಟ್ರಾನ್ಸ್ಪ್ಲಾಂಟ್ ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದಷ್ಟು ಬೇಗ ಈ ಕೃತಕ ಹೃದಯ ಅಳವಡಿಸ್ಕೊಳ್ಬಹುದು ಅಂತ. ಬಡವರಿಗೆ ಕಾಯಿಲೆ ಆಯ್ತು ಅಂದ್ರೆ ಬಡವರಿಗೆ ಯಾವ ತರ ನಾವು ಬಡವರಿಗೆ ಸೌಕರ್ಯಗೆ ಅಂತಲ್ಲ, ನಾವು ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋ ಅಂತ ಬಡವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ನಾವು ಲಿಸ್ಟಿಂಗ್ ಮಾಡ್ತೇವೆ. ಏನಂತಂದ್ರೆ ಎಲ್ಲರಿಗೂ ಹೃದಯ ಸಿಗೋದಿಲ್ಲ, ಎಲ್ಲರಿಗೂ ಹೃದಯ ಸಿಗೋದು ಬಹಳ ಕಷ್ಟ. ಮ್ಯಾಚಿಂಗ್ ಹೃದಯ ಸಿಕ್ಕೋರು ತುಂಬಾ ಲಕ್ಕಿ ಅಂತ ಹೇಳಿದ್ರು, ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಳವಡಿಸ್ತೀವಿ. ಈ ಪತ್ರಿಕೆ ಮಾತು ಧನ್ಯವಾದಗಳು. ಯಾಕಂದ್ರೆ ಈ ಪ್ರೀತಿಯಿಂದ ಮಾತಾಡುವಂತ ವ್ಯವಸ್ಥೆ ಇದು. ಯಾಕಂದ್ರೆ ಸ್ಪರ್ಶ ಹಾಸ್ಪಿಟಲ್ ನಾನು ಹೋದ ವರ್ಷ ಅಡ್ಮಿಟ್ ಆದಾಗ ಇನ್ ದ ಮಂತ್ ಆಫ್ ಫೆಬ್ರವರಿ, ಅಂದ್ರೆ ಜನವರಿಯಲ್ಲಿ ಅಡ್ಮಿಟ್ ಆದೆ. ಫೆಬ್ರವರಿಯಲ್ಲಿ ನನಗೆ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದ ಮೇಲೆ ಮಾರ್ಚ್ ಏಪ್ರಿಲ್ ರೆಸ್ಟ್ ಮಾಡಿಕೊಂಡೆ. ರೆಸ್ಟ್ ಮಾಡಿ ಮುಂದೆ ನಾನು ಮನೆಗೆ ಹೋದೆ. ಮುಂದೆ ಬಾಗಲಕೋಟೆ ಹೋಗಿ ಡಾಕ್ಟರ್ ಕೇಳಿದೆ, ಅಶ್ವಿನಿ ಕುಮಾರ್ ಪ್ರಸಾರದವ್ರನ್ನ, ನಾನು ಹೊರಡಬಹುದಾ ಊರಿಗೆ ಅಂದೆ. ಹೋಗಿ ಆರಾಮ್ ಜರ್ನಿ ಮಾಡಿ ಅಂತ ಹೇಳಿದ್ರು. ಅದ್ರ ಆರ್ಟಿಫಿಷಿಯಲ್ ಪಂಪು, ಆರ್ಟಿಫಿಷಿಯಲ್ ಇದೇನು ಹಾರ್ಟ್ ಇದೆಯಲ್ಲ, ಹಾರ್ಟ್ ಬೆಡ್ 3, ಅದರ ಬಗ್ಗೆ ನಮಗೂ ಐಡಿಯಾ ಇಲ್ಲ. ಯಾಕಂದ್ರೆ ಹಾರ್ಟ್ ಅಂದ ಕೂಡಲೇ ಪಂಪ್ ಇದು ಆಗಿರ್ಬೇಕು, ಅಲ್ಲೇ ಇದನ್ನ ಹಾಕ್ರಿ, ಪಂಚರ್ ತೆತ್ತೀವಲ್ಲ ಆ ಟೈಪ್. ಉತ್ತರ ಕರ್ನಾಟಕದಲ್ಲಿ ಸ್ಟಂಟ್ ಹಾಕ್ರಿ ಅಂದ. ಅದು ಬೇಡ, ಇದು ಹೊಸದ ಒಂದು ಆರ್ಟಿಫಿಷಿಯಲ್ ಪಂಪ್ ಹಾಕೋಣ. ನೀವು ಅದನ್ನೆಲ್ಲ ಇದ್ರ ಮಾಡಿದ ಮೇಲೆ ಸ್ವಲ್ಪ ಏನಪ್ಪ ಬ್ಯಾಗ್ ಒಂದು ಹಾಕೊಂಡು ಅಡ್ಡಾಡಬೇಕು. ಇನ್ನು ಮೊದ್ಲಿಗೆನ ಒಂದು 3 ಕಿಲೋ ಆಯ್ತಂತ, ಈಗ 1.5 ಕಿಲೋ ಆಗಿದೆ, ಇನ್ನೂ ಕಡಿಮೆ ಆಗ್ತಿದೆ ಅಂತಂತಾರೆ. ಅದು ಲೆಫ್ಟ್ ದಟ್ ಡಾಕ್ಟರ್. ಅದಕ್ಕೆ ನಾ ಈಗೆಲ್ಲ ಆರಾಮ್ ಅಡ್ಡಾಡ್ತಿದ್ದೀನಿ, ಎಲ್ಲ ಅಲ್ಲಿ ಹೋಗ್ತೀನಿ, ಫಂಕ್ಷನ್ಗೆ ಹೋಗ್ತೀನಿ. ಐ ಎಮ್ ಎ ಸೋಷಿಯಲ್ ವರ್ಕರ್. ಹಿಂಗಾಗಿ ಎಲ್ಲ ಕೆಲಸದಲ್ಲಿ ಅಟೆಂಡ್ ಮಾಡ್ತೀನಿ. ಯಾವ್ದಾದ್ರು ಮ್ಯಾರೇಜ್ ಇರಲಿ, ಯಾವ್ದಾದ್ರು ನಮ್ಮ ಪೊಲಿಟಿಕಲ್ ಫಂಕ್ಷನ್ ಇರಲಿ, ಆ ಫಂಕ್ಷನ್ಗೆಲ್ಲ ಹೋಗ್ತಿರ್ತೀನಿ. ಈಗೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಆರಾಮದೆ. ನಾವು ಅದನ್ನ ಹೇಳಿದ್ವಲ್ಲ, ಅವ್ರು ಡಾಕ್ಟರ್ ಹೇಳಿದ್ರು, ಬೇಕಾದ ತಿನ್ರಿ, ಬೇಕಾದ ಊಟ ಮಾಡ್ರಿ, ಆರಾಮ್ ಅಡ್ಡಾಡ್ರಿ ಅಂತಾರೆ. ಅದಕ್ಕೆ ಈ ಸದ್ಯದ ಮಟ್ಟದಲ್ಲಿ ನಾ ಹೇಳಿದ್ನಲ್ಲ, 1ನೇ ಬರ್ತ್ಡೇ ನಂದು 2nd ಬರ್ತ್ಡೇ ಆಚರಣೆ ಮಾಡಿದ್ದೊಂದು ಸ್ಪರ್ಶ ಹಾಸ್ಪಿಟಲ್ ಮಾಡಿದೆ ನಾನು.